ಅವನಿಗೆ ಯಾವುದೇ ಇಚ್ಛೆ ಇಲ್ಲ, ಯಾವುದೇ ಉಪಾಧಿಗಳಿಲ್ಲ. ಅವನು ಸದಾ ಕಲಾಶೂನ್ಯ ಹಾಗೂ ಸರ್ವಸಮರ್ಥನಾಗಿದ್ದಾನೆ. ಹೀಗಿದ್ದರೂ ನಿನ್ನ ವಿಸ್ತಾರವಾದ ಲೀಲೆಯನ್ನು ನೋಡುವುದರಲ್ಲಿ ಸಂಲಗ್ನನಾಗಿರುತ್ತಾನೆ ಎಂದು ಶಾಸ್ತ್ರಗಳ ಉಕ್ತಿಯಾಗಿದೆ. ಈ ಮೂರ್ತ ಮತ್ತು ಅಮೂರ್ತ ಜಗತ್ತಿನ ಆಧಾರ ನಿನಗಿಂತ ಮೊದಲು ಯಾರೂ ಇನ್ನೊಬ್ಬ ಪುರುಷನೂ ಇರಲಿಲ್ಲ, ಯಾರೇ ಮೂರನೆಯವನೂ ಇಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ. ಈ ವೇದವಚನವನ್ನು ವ್ಯರ್ಥವೆಂದು ಹೇಳಲಾಗುವುದಿಲ್ಲ. ಮತ್ತು ಇತ್ತ ಅನುಭವದಲ್ಲಿ ಇನ್ನೊಂದು ಮಾತು ಹೇಳುತ್ತದೆ. ಈ ಪ್ರಕಾರ ವೇದವಾಕ್ಯದಲ್ಲಿ ಮತ್ತು ಅನುಭವದಲ್ಲಿ ಅತ್ಯಂತ ವಿರೋಧ ಉಂಟಾಗುತ್ತಿದೆ. ವೇದವು ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ಹೇಳುತ್ತದೆಯಾದರೆ ಆತ್ಮಸ್ವರೂಪ ನೀನೇ ಅಲ್ಲವೇ? ಬೇರೆ ಯಾವನಾದರೂ ಪುರುಷನಿರುವನೇ? ಈ ನನ್ನ ಸಂದೇಹವನ್ನು ದೂರ ಮಾಡುವ ಕೃಪೆ ಮಾಡು. ಯಾವುದೇ ಮಹತ್ಪುಣ್ಯದ ಪ್ರಭಾವದಿಂದಲೇ ನನಗೆ ನಿನ್ನ ಚರಣಗಳ ಸೇವೆ ಸುಲಭವಾಯಿತು. ನೀನು ಸ್ತ್ರೀಯಾಗಿರುವೆಯೋ ಪುರುಷನಾಗಿರುವೆಯೋ ಈ ರಹಸ್ಯವನ್ನು ನನಗೆ ವಿಶದವಾಗಿ ತಿಳಿಸುವ ದಯಮಾಡು. ಇಲ್ಲಿಗೆ ಅಧ್ಯಾಯ 4 ಮತ್ತು 5 ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದಲ್ಲಿ ಜಗದಂಬೆಯು ತನ್ನ ಸ್ವರೂಪವನ್ನು ವರ್ಣಿಸಿದುದು. ಬ್ರಹ್ಮ, ವಿಷ್ಣು, ಶಂಕರ ಇವರಿಗೆ ಮಹಾಸರಸ್ವತಿ, ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ಇವರನ್ನು ಅರ್ಪಿಸಿ ಅವರಿಗೆ ಕಾರ್ಯವನ್ನು ಮಾಡುವ ಆದೇಶ. ಬ್ರಹ್ಮ ಹೇಳಿದನು, ಈ ಪ್ರಕಾರ ನಾನು ಭಗವತಿ ಜಗದಂಬೆಯಲ್ಲಿ ವಿನಯದಿಂದ ಕೇಳಿದೆ. ಆಗ ಅವಳು ಮಧುರವಾಣಿಯಿಂದ ನನ್ನನ್ನು ಹೇಳತೊಡಗಿದಳು. ದೇವಿಯು ಹೇಳಿದಳು, ನಾನು ಮತ್ತು ಬ್ರಹ್ಮ ಒಂದೇ ಆಗಿರುವೆವು. ನನ್ನಲ್ಲಿ ಮತ್ತು ಬ್ರಹ್ಮನಲ್ಲಿ ಎಂದೂ ಕಿಂಚಿತ್ತಾದರೂ ಭೇದವಿಲ್ಲ. ಅದೇ ಆಗಿದ್ದೇನೆ, ಅದೇ ನಾನಾಗಿದ್ದೇನೆ. ಬುದ್ಧಿಯ ಭ್ರಮೆಯಿಂದ ಭೇದವು ಕಂಡುಬರುತ್ತದೆ. ನಮ್ಮ ಸೂಕ್ಷ್ಮ ಭೇದವನ್ನು ತಿಳಿದವನೇ ಬುದ್ಧಿವಂತ ಪುರುಷನಾಗಿದ್ದಾನೆ. ಅವನು ಸಂಸಾರ ಸಾಗರದಿಂದ ಮುಕ್ತನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಬ್ರಹ್ಮವು ಒಂದೇ ಆಗಿದೆ. ಕೇವಲ ಜಗತ್ತಿನ ರಚನೆಯ ಸಮಯದಲ್ಲಿ ಅದು ದ್ವೈತ ರೂಪವನ್ನು ಪಡೆಯುತ್ತದೆ. ಆಮೇಲೆ ದ್ವೈತದ ಭಾವನೆ ಉಂಟಾಗುತ್ತದೆ. ದೀಪವು ಒಂದೇ ಆಗಿದ್ದರೂ ಉಪಾಧಿ ಭೇದದಿಂದ ಸಣ್ಣ ದೊಡ್ಡ ಮೊದಲಾಗಿ ಅನೇಕ ಪ್ರಕಾರದಿಂದ ಕಾಣುತ್ತದೆ. ಒಂದೇ ಮುಖದ ಛಾಯೆ ದರ್ಪಣದ ಭೇದದಿಂದ ಬಗೆ ಬಗೆಯಾಗಿ ಕಾಣುತ್ತದೆ. ಹಾಗೆಯೇ ನಾನು ಮತ್ತು ಬ್ರಹ್ಮ ಒಂದೇ ಆಗಿದೆ. ಹೀಗಿದ್ದರೂ ಮಾಯಾರೂಪಿ ಕಾರಣದ ಉಪಾಧಿ ಭೇದದಿಂದ ನಮ್ಮ ಪ್ರತಿಬಿಂಬವು ಬೇರೆ ಬೇರೆಯಾಗಿ ಕಾಣುತ್ತದೆ. ಬ್ರಹ್ಮನೇ ಜಗತ್ತಿನ ನಿರ್ಮಾಣ ಮಾಡಲಿಕ್ಕಾಗಿ ಸೃಷ್ಟಿಕಾಲದಲ್ಲಿ ಭೇದವು ಕಂಡೇ ಕಾಣುವುದು. ನಾನು 2 ರೂಪಗಳನ್ನು ಧರಿಸಿ ಕಾರ್ಯಕಾರಣ ಮಾಡುವುದರಲ್ಲಿ ಉದ್ಯುಕ್ತನಾದಾಗ ದೃಶ್ಯ ಮತ್ತು ಅದೃಶ್ಯದಲ್ಲಿ ಈ ಭೇದದ ಪ್ರತೀತಿಯಾಗುವುದು ಸರ್ವಥಾ ಯುಕ್ತವೆಂದೇ ತಿಳಿಯಬೇಕು. ಪ್ರಪಂಚದ ಅಭಾವದಲ್ಲಿ ನಾನು ಸ್ತ್ರೀಯಲ್ಲ, ಪುರುಷನಲ್ಲ, ನಪುಂಸಕನೂ ಅಲ್ಲ. ಮತ್ತೆ ಸೃಷ್ಟಿಯು ಪ್ರಾರಂಭವಾದಾಗ ಈ ಭೇದದ ಕಲ್ಪನೆ ಉಂಟಾಗುತ್ತದೆ. ಬುದ್ಧಿ, ಶ್ರೀ, ಧೃತಿ, ಕೀರ್ತಿ, ಸ್ಮೃತಿ, ಶ್ರದ್ಧೆ, ಮೇಧ, ದಯೆ, ಲಜ್ಜೆ, ಕ್ಷುಧೆ, ತೃಷ್ಣೆ, ಕ್ಷಮೆ, ಶಾಂತಿ, ಕಾಂತಿ, ಪಿಪಾಸ, ನಿದ್ರಾ, ತಂದ್ರ, ಜರ, ಅಜರ, ವಿದ್ಯಾ, ಅವಿದ್ಯಾ, ಸ್ಪೃಹ, ವಾಂಛಾ, ಶಕ್ತಿ, ಅಶಕ್ತಿ, ವಸ, ಮಜ್ಜ, ತ್ವಚ, ದೃಷ್ಟಿ, ಸತ್ಯಾಸತ್ಯವಾಣಿ, ಪರ, ಮಧ್ಯ, ಪಶ್ಯಂತಿ ಆದಿವಾಣಿಯ ಭೇದ, ಅನೇಕ ಪ್ರಕಾರದ ನಾಡಿಗಳು ಇವೆಲ್ಲವೂ ನನ್ನವೇ ಆಗಿವೆ, ನನ್ನದೇ ರೂಪಗಳಾಗಿವೆ. ಜಗತ್ತಿನಲ್ಲಿ ನಾನಲ್ಲದೆ ಬೇರೆ ಪದಾರ್ಥಗಳೇ ಇಲ್ಲ. ಬ್ರಹ್ಮನೇ ಎಲ್ಲವೂ ನನ್ನದೇ ರೂಪವಾಗಿದೆ, ಅರ್ಥಾತ್ ಎಲ್ಲವೂ ನಾನೇ ಆಗಿರುವೆ. ಹೀಗೆ ನಿಶ್ಚಿತವಾಗಿ ತಿಳಿದುಕೋ. ಬ್ರಹ್ಮನೇ ಈ ಜಗತ್ತಿನಲ್ಲೆಲ್ಲ ನಾನೇ ವ್ಯಾಪಕವಾಗಿ ವಿರಾಜಿಸುತ್ತಿರುವೆನು. ಸಮಸ್ತ ದೇವತೆಗಳಲ್ಲಿ ಬೇರೆ ಬೇರೆ ನಾಮಗಳಿಂದ ನಾನೇ ವಿಖ್ಯಾತಳಾಗಿರುವೆನೆಂಬುದು ನಿಶ್ಚಿತವಾದ ಮಾತು. ನಾನು ಶಕ್ತಿ ರೂಪವನ್ನು ಧರಿಸಿ ಪರಾಕ್ರಮವನ್ನು ತೋರುವೆನು. ಗೌರಿ, ಬ್ರಾಹ್ಮಿ, ರೌದ್ರಿ, ವಾರಾಹಿ, ವೈಷ್ಣವಿ, ಶಿವೆ, ವಾರುಣಿ, ಕೌಬೇರಿ,
ನಾರಸಿಂಹಿ, ವಾಸವಿ ಎಲ್ಲವೂ ನನ್ನದೇ ರೂಪಗಳಾಗಿವೆ. ಬೇರೆ ಬೇರೆ ಕಾರ್ಯಗಳು ಉಪಸ್ಥಿತವಾದಾಗ ಆಯಾಯ ದೇವಿಯರನ್ನು ನಿಮಿತ್ತವಾಗಿಸುವುದೇ ನನ್ನ ಸ್ವಭಾವ. ಜಲದಲ್ಲಿ ಶೀತಲತೆ, ಅಗ್ನಿಯಲ್ಲಿ ಉಷ್ಣತೆ, ಸೂರ್ಯನಲ್ಲಿ ಪ್ರಕಾಶ, ಚಂದ್ರನಲ್ಲಿ ಶೀತಲತೆ ಇವುಗಳನ್ನು ವಿಸ್ತರಿಸುವ ಯೋಗ್ಯತೆ ಸದಾ ಇರುವಂತೆಯೇ ವ್ಯವಸ್ಥೆ ಮಾಡಿ ನಾನೇ ಅವುಗಳೊಂದಿಗೆ ಪ್ರತಿಷ್ಠಳಾಗುತ್ತೇನೆ. ಬ್ರಹ್ಮನೇ, ನಾನು ಶಕ್ತಿಯನ್ನು ಹಿಂದಕ್ಕೆ ಪಡೆದರೆ ಜಗತ್ತಿನಲ್ಲಿ ಒಂದು ಪ್ರಾಣಿಯೂ ಅಲ್ಲಾಡಲಾರದು. ಶಕ್ತಿಯಾದ ನಾನು ಬೇರೆಯಾದಾಗ ಶಂಕರನು ದೈತ್ಯರನ್ನು ಕೊಲ್ಲುವುದರಲ್ಲಿ ಅಸಮರ್ಥನಾಗುತ್ತಾನೆ. ನಾನು ಮನುಷ್ಯನ ಶರೀರದಿಂದ ಸ್ವಲ್ಪ ದೂರವಾದರೆ ಪ್ರಾಣಿಗಳು ಅವನನ್ನು ಅತ್ಯಂತ ದುರ್ಬಲನೆಂದು ಹೇಳುತ್ತಾರೆ. ಆ ನೀಚ ಮನುಷ್ಯನ ವಿಷಯದಲ್ಲಿ ಇವನು ರುದ್ರಹೀನ ಅಥವಾ ವಿಷ್ಣುಹೀನನೆಂದು ಯಾರೂ ಹೇಳುವುದಿಲ್ಲ. ಯಾವನಾದರೂ ನೆಲದಲ್ಲಿ ಬಿದ್ದಿದ್ದರೆ, ತನ್ನನ್ನು ಕಾಪಾಡಿಕೊಳ್ಳಲು ಅಶಕ್ತನಾದರೆ, ಹೆದರಿದ್ದರೆ, ಹೃದಯದಲ್ಲಿ ಚಿಂತಿತನಾಗಿದ್ದರೆ ಅಥವಾ ಶತ್ರುಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅವನನ್ನು ಶಕ್ತಿಹೀನನೆಂದು ಹೇಳಲಾಗುತ್ತದೆ. ಜಗತ್ತಿನಲ್ಲಿ ಅವನ ವಿಷಯದಲ್ಲಿ ಇವನು ರುದ್ರಹೀನನಾಗಿದ್ದಾನೆ ಎಂದೂ ಯಾರೂ ಹೇಳುವುದಿಲ್ಲ. ಅದಕ್ಕಾಗಿ ಶಕ್ತಿಯಾದ ನನ್ನನ್ನೇ ಏಕಮಾತ್ರ ಕಾರಣವೆಂದು ತಿಳಿಯಿ. ನೀನಾದರೋ ಸೃಷ್ಟಿಕಾರ್ಯದ ಅಭಿಲಾಷೆಯುಳ್ಳವನು. ನಾನು ಸಹಾಯ ಮಾಡಿದರೆ ಮಾತ್ರ ನೀನು ಅಖಿಲ ಜಗತ್ತನ್ನು ರಚಿಸಬಲ್ಲೆ. ಹಾಗೆಯೇ ವಿಷ್ಣು, ಶಂಕರ, ಇಂದ್ರ, ಅಗ್ನಿ, ಚಂದ್ರ, ಸೂರ್ಯ, ಯಮ, ತ್ವಷ್ಟ, ವರುಣ, ಪವನ ಇವರೆಲ್ಲರೂ ಶಕ್ತಿಯಾದ ನನ್ನ ಸಹಯೋಗದಿಂದಲೇ ಕಾರ್ಯದಲ್ಲಿ ಸಫಲತೆ ಪಡೆಯುತ್ತಾರೆ. ಶಕ್ತಿಯಾದ ನಾನು ಜೊತೆ ಸೇರಿದರೆ ಮಾತ್ರ ಪೃಥ್ವಿಯು ಸ್ಥಿರವಾಗಿದ್ದು ಪ್ರಾಣಿ ಜಗತ್ತನ್ನು ಧರಿಸುತ್ತದೆ. ನಾನು ದೂರವಾದರೆ ಒಂದು ಪರಮಾಣುವನ್ನೂ ಧರಿಸಲು ಅದು ಅಸಮರ್ಥವಾಗುತ್ತದೆ. ಹಾಗೆಯೇ ಆದಿಶೇಷ, ಕಚ್ಚಪ ಹಾಗೂ ಎಲ್ಲ ದಿಗ್ಗಜಗಳು ನನ್ನ ಸಹಯೋಗದಿಂದಲೇ ತಮ್ಮ ಕಾರ್ಯಗಳನ್ನು ನೆರವೇರಿಸುತ್ತವೆ. ಸಂಪೂರ್ಣ ಜಲವನ್ನು ಒಣಗಿಸಿಬಿಡುವುದು, ಅಗ್ನಿಯ ಅಸ್ತಿತ್ವವನ್ನು ನಾಶ ಮಾಡಿಬಿಡುವುದು, ವಾಯುವಿನ ಗತಿಯನ್ನು ನಿಲ್ಲಿಸಿಬಿಡುವುದು ಇವೆಲ್ಲವೂ ನನ್ನ ಸಂಕಲ್ಪದಿಂದ ಆಗುತ್ತದೆ. ಈಗಿನಿಂದಲೇ ನಾನು ಬಯಸಿದುದನ್ನು ಮಾಡಬಲ್ಲೆನು. ಬ್ರಹ್ಮನೇ, ಶಕ್ತಿಯಾದ ನಾನು ಪ್ರಯಾಣ ಮಾಡಿದರೆ ಸಮಸ್ತ ಪ್ರಾಣಿಗಳು ನಿಸ್ತ್ರಾಣವಾಗುತ್ತವೆ. ಎಂದಿಗೂ ಯಾವ ರೀತಿಯಿಂದಲೂ ಅವರು ಬದುಕಿರಲಾರರು. ಇದರಲ್ಲಿ ಸಂದೇಹವೇ ಪಡಬಾರದು. ಮಣ್ಣಿನ ಹಂಟೆಯಲ್ಲಿ ಒಡೆದ ಮಡಕೆಯಲ್ಲಿ ಪ್ರಾಗಭಾವ ಮತ್ತು ಪ್ರಧ್ವಂಸಭಾವ ಸ್ಪಷ್ಟವಾಗಿರುವಂತೆಯೇ ಪ್ರಾಣಿಗಳಲ್ಲಿಯೂ ಹಾಗೆಯೇ ತಿಳಿದುಕೊಳ್ಳಬೇಕು. ಇಂದು ಪೃಥ್ವಿ ಇಲ್ಲ. ವಿಚಾರ ಮಾಡಿದಾಗ ಇದರ ಪರಮಾಣುಗಳು ನಷ್ಟವಾಗಿವೆ ಎಂದು ತಿಳಿದೀತು. ಆದರೆ ಕ್ಷಣಿಕವಾಗಿದ್ದರೂ ಮಹಾತತ್ವದ ನಾಶ ಎಂದಿಗೂ ಇರುತ್ತದೆ, ಎಂದಿಗೂ ಆಗುವುದಿಲ್ಲ. ಅದು ನಿತ್ಯವಾಗಿದ್ದರೂ ಅನಿತ್ಯದಂತೆ ಇರುತ್ತದೆ, ಏಕೆಂದರೆ ಅದು ಕರ್ತನ ಅಧೀನದಲ್ಲಿರುತ್ತದೆ. ಆ ಮಹತ್ತತ್ವವು 7 ಭೇದಗಳಿಂದ ತಿಳಿಯದಾಗಿದೆ. ಬ್ರಹ್ಮನೇ, ನಿನಗೆ ಈ ಮಹತ್ತತ್ವವನ್ನು ಕೊಡುತ್ತೇನೆ, ನೀನು ಸ್ವೀಕರಿಸು. ಅದರಿಂದಲೇ ಅಹಂಕಾರ ಉತ್ಪನ್ನವಾಗುತ್ತದೆ. ಇದಾದ ಬಳಿಕ ಹಿಂದೆ ಸೃಷ್ಟಿ ಮಾಡಿದಂತೆಯೇ ಸಂಪೂರ್ಣ ಪ್ರಾಣಿಗಳನ್ನು ರಚಿಸುವ ಕಾರ್ಯವನ್ನು ಪ್ರಾರಂಭಿಸು. ಹೋಗು, ಈಗ ನಿನ್ನ ಮನೆಯನ್ನು ನಿರ್ಮಿಸಿಕೊಂಡು ಅಲ್ಲೇ ಇದ್ದು ತಮ್ಮ ಕರ್ತವ್ಯವನ್ನು ಪಾಲಿಸು. ಬ್ರಹ್ಮನೇ, ಈ ಶಕ್ತಿಯನ್ನು ನೀನು ತನ್ನ ಪತ್ನಿಯಾಗಿಸಿಕೊ. ಇವಳು ಅನುಪಮ ಸುಂದರಿ. ಅನುಪಮ ಸುಂದರಿಯಾಗಿದ್ದು ಇವಳ ಮುಖವು ಸದಾ ಮುಗುಳ್ನಗೆಯಿಂದ ತುಂಬಿರುತ್ತದೆ. ಮಹಾಸರಸ್ವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಈ ಶ್ರೇಷ್ಠ ದೇವಿಯಲ್ಲಿ ಪೂರ್ಣ ರಜೋಗುಣ ಇದೆ. ಇವಳು ಸ್ವಚ್ಛ ಬಿಳಿಯ ಬಟ್ಟೆಯನ್ನು ಧರಿಸಿರುವಳು. ಅಲೌಕಿಕ ಆಭೂಷಣಗಳು ಈಕೆಯ ಸೌಂದರ್ಯವನ್ನು ಹೆಚ್ಚಿಸಿವೆ. ಇವಳು ಉತ್ತಮ ಸಿಂಹಾಸನದಲ್ಲಿ ಕುಳಿತಿದ್ದು ಕ್ರೀಡೆಯಾಡಲು ನಿನಗೆ ಸಹಚರಿಯಾಗುವಳು. ಈ ಸುಂದರಿಯು ಇನ್ನೂ ಸದಾ ನಿನ್ನ ಪತ್ನಿಯಾಗಿ ಇರುವಳು. ಈ ಪ್ರೇಯಸಿ ಭಾರ್ಯೆಯನ್ನು ನನ್ನದೇ ವಿಭೂತಿ ಎಂದು ತಿಳಿದು ಆದರದಿಂದ ನೋಡು. ಎಂದೂ ಇವಳನ್ನು ತಿರಸ್ಕರಿಸುವುದು ಸರಿಯಲ್ಲ. ಈಗ ನೀನು ಬೇಗನೆ ಇವಳನ್ನು ಕರೆದುಕೊಂಡು ಸತ್ಯಲೋಕಕ್ಕೆ ತೆರಳು. ಮಹತ್ತತ್ವದ ಆಸರೆಯನ್ನು ಪಡೆದು 4 ಪ್ರಕಾರದ ಸೃಷ್ಟಿ ಮಾಡುವುದರಲ್ಲಿ
ತತ್ಪರನಾಗು. ಆ ಮಹತ್ತತ್ವದಲ್ಲಿ ಕರ್ಮ ಮತ್ತು ಜೀವಿಯ ಜೊತೆಗೆ ಶರೀರವೂ ಇದೆ. ಹಿಂದಿನ ಕಲ್ಪದಂತೆ ಪುನಃ ಸೃಷ್ಟಿಯನ್ನು ಮಾಡು. ಆದರೆ ಗಮನವಿಟ್ಟು ಕಾಲ, ಕರ್ಮ, ಸ್ವಭಾವ ಮತ್ತು ಗುಣಗಳೇ ಮುಂತಾದ ಕಾರಣಗಳಿಗೆ ಅನುಸಾರವಾಗಿಯೇ ಎಲ್ಲ ಚರಾಚರ ಸೃಷ್ಟಿಯನ್ನು ರಚಿಸು. ವಿಷ್ಣುವು ಸದಾ ನಿನ್ನಿಂದ ಆದರವನ್ನು ಪಡೆಯುವನು, ಏಕೆಂದರೆ ಸತ್ವಗುಣದ ಪ್ರಧಾನತೆ ಇದ್ದ ಕಾರಣ ಅವನು ಸದಾ ಎಲ್ಲ ರೀತಿಯಿಂದ ಶ್ರೇಷ್ಠನಾಗಿರುವನು. ಜಗತ್ತಿನ ಜನರ ಮುಂದೆ ಕಠಿಣ ಪರಿಸ್ಥಿತಿ ಉಂಟಾದಾಗಲೆಲ್ಲ ಈ ವಿಷ್ಣು ಧರೆಯಲ್ಲಿ ಪ್ರಕಟನಾಗುವನು. ಕೆಲವೊಮ್ಮೆ ಪಶುಯೋನಿಯಲ್ಲಿ ಹಾಗೂ ಕೆಲವೊಮ್ಮೆ ಮಾನವ ಯೋನಿಯಲ್ಲಿ ಅವತರಿಸುವನು. ಪ್ರಕಟನಾಗಿ ದಾನವರ ಸಂಹಾರ ಮಾಡುವುದು ಇವನ ಸ್ವಭಾವವೇ ಆಗಿದೆ. ಈ ಮಹಾಬಲಿ ಮಹಾದೇವನು ನಿನಗೆ ಸಹಾಯ ಮಾಡುವನು.